ನಮಸ್ಕಾರ ನನ್ನೆಲ್ಲ ಸ್ನೇಹಿತರೆ, ನನ್ನ ಧ್ವನಿ ನಿಮ್ಮ ಮಾತು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ವಿವೇಕಾನಂದರ ಜೀವನ ಚರಿತ್ರೆಯನ್ನು ಓದ್ತಿದ್ದೆ. ಅಲ್ಲಿ ಬರುವಂತಹ ಪುಟ್ಟ ಪುಟ್ಟ ಕಥೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋಣ ಅಂತ ಹೇಳಿ. ಇವತ್ತಿನ ಕಥೆಯ ವಿಷಯ ವಿವೇಕಾನಂದರ ಏಕಾಗ್ರತೆ. ಅದು ಬಾಲ್ಯದಲ್ಲಿ ಅವರ ಏಕಾಗ್ರತೆ ಹೇಗಿತ್ತು, ಅದಕ್ಕೆ ಸಾಕ್ಷಿಯಾದ ಒಂದು ಪುಟ್ಟ ಕಥೆಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋಣ ಅಂತ ಹೇಳಿ. ಸ್ನೇಹಿತರೆ, ನಮ್ಮಲ್ಲಿ ಬಹಳಷ್ಟು ಜನ ಧ್ಯಾನವನ್ನು ಮಾಡುವ ಅಭ್ಯಾಸವನ್ನು ಬೆಳೆಸ್ಕೊಂಡಿರ್ತೀವಿ. ಧ್ಯಾನದಲ್ಲಿ ಕುಳಿತಾಗ ಒಂದು 5 ನಿಮಿಷಕ್ಕೇ ನಮ್ಮ ಗಮನ ಬೇರೆ ಕಡೆ ಹರಿಯುತ್ತೆ. ಬೇರೆ ಬೇರೆ ವಿಚಾರಗಳು ನಮ್ಮ ಮನಸ್ಸಿಗೆ ಬರುತ್ತೆ. ಸೊ ಈ ಕತೆ ನಮ್ಮೆಲ್ಲರಿಗೂ ಮೋಟಿವೇಶನ್ ಆಗಬಹುದು. ವಿವೇಕಾನಂದರನ್ನ ಇನ್ಸ್ಪಿರೇಷನ್ ಆಗಿ ತೆಗೆದುಕೊಳ್ಳದೆ ಇರೋರೇ ಇಲ್ಲ ಅಲ್ವಾ ಸ್ನೇಹಿತರೆ? ಹೌದು. ಸೊ ಇದೊಂದು ಅದ್ಭುತವಾದ ಕತೆ, ಕೇಳಿ ಆನಂದಿಸಿ. ಓಕೆ, ಏನಾಗುತ್ತೆ, ಬಾಲ್ಯದಲ್ಲಿ ವಿವೇಕಾನಂದರು ಮತ್ತು ಅವರ ಸ್ನೇಹಿತರೆಲ್ಲರೂ ಕೂಡ ಆಟಕ್ಕೋಸ್ಕರ ದೇವರ ಪೂಜೆಯನ್ನು ಮಾಡ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಎಲ್ಲ ಸ್ನೇಹಿತರೆಲ್ಲ ಸೇರಿ ಪುಟ್ಟ ಪುಟ್ಟ ಮಕ್ಕಳು ಅವರೆಲ್ಲರೂ ಸೇರಿ ಧ್ಯಾನಕ್ಕೆ ಅಂಥೇಳಿ ಕುಳಿತುಕೋತಾರೆ. ಆ ಸಂದರ್ಭದಲ್ಲಿ ವಿವೇಕಾನಂದರನ್ನು ಬಿಟ್ಟು ಮಿಕ್ಕೆಲ್ಲ ಮಕ್ಕಳ ಧ್ಯಾನವೂ ಕೂಡ ಹೊರಗಡೆ ಇರುತ್ತೆ. ಅಂದರೆ ಅವರೆಲ್ಲರ ಪ್ರಜ್ಞೆ ಹೊರಗಡೆ ಇರುತ್ತೆ. ಹೊರಗಡೆ ಪ್ರಪಂಚ, ಹೊರಗಡೆ ಸುತ್ತಮುತ್ತಲಿನ ವಾತಾವರಣವನ್ನು ಗಮನಿಸ್ತಿರ್ತಾರೆ, ಅದರ ಧ್ಯಾನಕ್ಕೆ ಕುಳಿತಿರ್ತಾರೆ. ಆದರೆ ವಿವೇಕಾನಂದರು ಮಾತ್ರ ಸಂಪೂರ್ಣವಾಗಿ ಧ್ಯಾನದಲ್ಲಿ ಮಗ್ನರಾಗಿರ್ತಾರೆ. ಎಷ್ಟರ ಮಟ್ಟಿಗೆ ಅದು ಮಗ್ನರಾಗಿರ್ತಾರೆ ಅಂತ ಅಂದರೆ, ಹಾಗೆ ಧ್ಯಾನದಲ್ಲಿ ಕುಳಿತುಕೊಂಡಿರುವಾಗ ಒಂದು ಮೂಲೆಯಿಂದ ಒಂದು ನಾಗರ ಹಾವು, ಸರ್ಪ ಹರಿದು ಬರುತ್ತೆ. ಆ ಸಂದರ್ಭದಲ್ಲಿ ಕಣ್ಣು ಬಿಟ್ಕೊಂಡು ಹೊರಗಿನ ಪ್ರಪಂಚವನ್ನೆಲ್ಲ ನೋಡ್ತಾ ಕುಳಿತಿದ್ದಂಥ ಮಕ್ಕಳೆಲ್ಲರೂ ಕೂಡ ಕಿರಿಚ್ಕೊಂಡು ಹೆದರಿ ಓಡಿ ಹೋಗ್ತಾರೆ. ಅದರಲ್ಲಿದ್ದ ಕೆಲವೊಂದು ಮಕ್ಕಳು ವಿವೇಕಾನಂದರನ್ನು ಕೂಡ ಅಲ್ಲಾಡಿಸಿ, ಹಾವು ಬರ್ತಿದೆ ಎದ್ದು ಓಡು ಅಂತ ಹೇಳ್ತಾರೆ. ಆದರೆ ವಿವೇಕಾನಂದರು ಮಾತ್ರ ಒಂದು ಚೂರು ಚಲಿಸದೆ ನಿಶ್ಚಲವಾಗಿ ಧ್ಯಾನದಲ್ಲಿ ಮಗ್ನರಾಗಿರ್ತಾರೆ. ಹಾವು ವಿವೇಕಾನಂದರ ಸುತ್ತ ಹರಿದು ತನ್ನ ಪಾಡಿಗೆ ತಾನು ಹೋಗುತ್ತೆ. ಆಮೇಲೆ ಮಕ್ಕಳೆಲ್ಲ ಬಂದು ವಿವೇಕಾನಂದರನ್ನು ಕೇಳ್ತಾರೆ, ನಿನಗೇನಾಗಿತ್ತು, ಯಾಕೆ ನೀನು ಎದ್ದು ಓಡಲಿಲ್ಲ, ಹಾವು ಬರ್ತಿದೆ ಅಂತ ಹೇಳಿ ಅಷ್ಟು ಕೂಗಿದ್ರು ಕೂಡ ಅಂತ ಹೇಳಿ ಕೇಳಿದಾಗ ವಿವೇಕಾನಂದರು ಏನು ಹೇಳ್ತಾರೆ ಗೊತ್ತಾ? ನಾನು ಒಂದು ಅವರ್ಣನೀಯ ಆನಂದವನ್ನು ಅನುಭವಿಸ್ತಾ ಇದ್ದೆ. ಅಂದರೆ ಆ ಧ್ಯಾನದಲ್ಲಿ ಸಿಕ್ಕಂಥ ಆನಂದ ವರ್ಣಿಸೋಕ್ಕೂ ಆಗೋದಿಲ್ಲ, ಅಷ್ಟು ಅದ್ಭುತವಾದ ಆನಂದವದು. ಅಂತಹ ಬಾಲ್ಯದಲ್ಲಿ ಪುಟ್ಟ ಬಾಲಕನಾಗಿದ್ದ ವಿವೇಕಾನಂದರ ಬಾಯಲ್ಲಿ ಬಂದಂಥ ಮಾತುಗಳು ಇದು ಸ್ನೇಹಿತರೆ. ಸೊ ಈ ಕತೆ ನಮ್ಮೆಲ್ಲರಿಗೂ ಮೋಟಿವೇಶನ್ ಆಗ್ಬೋದು ಸ್ನೇಹಿತರೆ. ಧ್ಯಾನ ನಮ್ಮ ಮನಸ್ಸಿಗೆ ಶಾಂತಿಯನ್ನು ಕೊಡುತ್ತೆ, ಆನಂದವನ್ನು ಕೊಡುತ್ತೆ, ಜ್ಞಾನವನ್ನು ಕೊಡುತ್ತೆ. ಹಾಗಾಗಿ ಎಲ್ಲರೂ ಧ್ಯಾನ ಮಾಡಿ. ನಮಸ್ಕಾರ ಸ್ನೇಹಿತರೆ.